Good morning. Welcome back to my YouTube channel, Ammu Reddy YouTube channel. Yes guys, ಇವತ್ತು ಸೂಪರ್ ಎನರ್ಜಿ ತಗೊಂಡು ನಾನು ನಿಮ್ಮೊಂದಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು. ಎಸ್ ಗಾಯ್ಸ್, ಎಲ್ಲರಿಗೂ ಶುಭೋದಯ ಶುಭೋದಿನ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಫೇಸ್ ಮೇಕಪ್ ಎವ್ರಿಥಿಂಗ್ ಇಗ್ನೋರ್ ಮಾಡಿ. ನಾನು ಮೇಕಪ್ ಮಾಡಿಕೊಂಡು ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ ಗೈಸ್. ಪ್ಲೀಸ್ 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 ಓಕೆನಾ. ನನಗೆ ಇಂಟ್ರೆಸ್ಟ್ ಬರಬೇಕು ಅಂದರೆ ನಾನು ಹಾಗೆಲ್ಲ ಮಾಡ್ತೀನಿ. ಸೊ ಸಿಂಪ್ಲಿಯಾಗಿ ಇವಾಗೇನೋ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಲಿಪ್ಸ್ಟಿಕ್ ಹಚ್ಕೊಂಡು ಬಂದು ಕೂತ್ಕೊಳ್ಳೋಕ್ಕೆ ನಾನು ಹೇಗೆ ನ್ಯಾಚುರಲ್ ಆಗಿದ್ದೀನೋ ನನಗೆ ಹಿಂಗೆ ಇರೋಕ್ಕೆ ಇಷ್ಟ. ಓಕೆನಾ. ಓಕೆ ಗೈಸ್, ಐ ಹೋಪ್ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಮಾತಾಡೋಣ ಓಕೆನಾ. ಹೆಲೋ ಗೈಸ್. ಎಸ್, ನಾನು ಒಂದು ಮ್ಯಾಟರ್ನ ಹೇಳಬೇಕಿತ್ತು. ಹೀಗೆ ನಾನು ಒಬ್ಬರು ಮನೆಗೆ ಹೋಗಿದ್ದೆ ಓಕೆನಾ, 2 days ಬ್ಯಾಕ್. ಸೊ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾಯಿದ್ದೆ ಚಿಕ್ಕ ಮಕ್ಕಳನ್ನ. ಆ್ಯಂಡ್ ಆಲ್ಸೋ ನಾನು ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಆ್ಯಂಡ್ ಆಲ್ಸೋ ಡೈಲಿ ಲಾಗ್ಸ್ ಬೇರೆಯವ್ರದ್ದು ನಾನು ನೋಡ್ತೀನಲ್ವ. ಸೊ ಅವ್ರದ್ದು ನೋಡಿದಾಗಲೂ ನನಗೊಂದು ಅನಿಸಿದ್ದೇನು ಅಂತ ಅಂದರೆ, ಗೈಸ್, ಚಿಕ್ಕ ಮಕ್ಕಳಿಗೆ ಇವಾಗ ಮಕ್ಕಳಿರ್ತವೆ, ಚಿಕ್ಕ ಮಕ್ಕಳಿಗೆ ಅವಕ್ಕೆ ಏನು ತೊಗೊಂಡು ಆಟ ಆಡಬೇಕು, ನಾನು ಹೇಗೆ ಯಾವುದು ನನಗೆ ಸೂಕ್ತ. ಹುಡುಗಿ ಆದರೆ ಗೊಂಬೆ ಕೊಡಿಸ್ಬಿಡ್ತಾರೆ, ಹುಡುಗ ಆದರೆ ಕಾರ್ ಕೊಡಿಸ್ಬಿಡ್ತಾರೆ, ಬೈಕ್ ಕೊಡಿಸ್ಬಿಡ್ತಾರೆ ಆಟ ಆಡೋಕ್ಕೆ. ಆಯಿತಾ. ಸೊ ಇದನ್ನು ನಾವು ಯಾರು ಕೊಡೋದು? ಇದನ್ನು ತಂದೆ ತಾಯಿಗಳೇ ಕೊಡೋದು. ಆಯಿತಾ. ಸೊ ಪೇರೆಂಟ್ಸೇ ಫಸ್ಟು ಆ ಮಿಸ್ಟೇಕ್ ಮಾಡೋದು. ಮಿಸ್ಟೇಕ್ ಅಂತಂದರೆ ನನ್ನ ಪ್ರಕಾರ ಎಸ್, ಅಫ್ಕೋರ್ಸ್ ದಟ್ ಈಸ್ ಮಿಸ್ಟೇಕ್ ಓನ್ಲಿ. ನಾವು ಫಸ್ಟು ಏನು ಯೋಚನೆ ಮಾಡಬೇಕು ಅಂದರೆ, ಮಕ್ಕಳಿಗೇನು ಗೊತ್ತಿರಲ್ಲ ಗೈಸ್. ನಾವೇನು ಹೇಳ್ತೀವೋ ಅದನ್ನು ತಲೆಯಲ್ಲಿ ತುಂಬ್ಕೊಳ್ತವೆ. ನಾನು ನಿಮ್ಮಮ್ಮ ಅಂದಾಗಲೇ ಅವು ನಾವು ನಿಮ್ಮಪ್ಪ ಅಂತಲೇ ಅಂದ್ಕೊಳ್ಳೋದು. ಇಲ್ವಾ, ಬೇರೆ ಯಾರೋ ಬಂದು ನೀವು ಇಲ್ದಿರೋ ಟೈಮಲ್ಲಿ ನಾನೇ ಅಪ್ಪ ಅಂತಂದು ಒಂದು ವಾರ ಇದ್ದು ನೋಡಿ, ಅವ್ರ ಜೊತೆಗೆ ಇದ್ಬಿಡ್ತವೆ. ಸೊ ಪಾಪ ಏನೂ ಗೊತ್ತಿರಲ್ಲ. ಕರೆಕ್ಟ್. ಸೊ ಇದು ಕಾರು, ಇದು ಹುಡುಗನಿಗೆ ಕೊಡಬೇಕು, ಇದು ಗೊಂಬೆ, ಇದು ಹುಡುಗಿಗೆ ಕೊಡಬೇಕು. ಸೊ ಇದನ್ನೆಲ್ಲ ಮಾಡೋದು ಯಾರು? ಪೇರೆಂಟ್ಸ್, ರೈಟ್. ಸೊ ನಾನೇನು ಹೇಳ್ತೀನಿ ಅಂದರೆ, ಅದನ್ನೆಲ್ಲ ಕೊಡದೇನೆ ಮಕ್ಕಳನ್ನ ಅಬ್ಸರ್ವ್ ಮಾಡಿ, ಹಾಗೆ ನೋಡೋಣ. ಅವು ಪಾಪ ಯಾವ್ದು ಬೇಕಾದ್ರೆಲ್ಲ ಆಟ ಆಡ್ತಿರ್ತವೆ. ಇವಾಗ ಕಿಚನಲ್ಲಿ ಕೂರಿಸಿದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಅವು ಗೊತ್ತಿರಲ್ಲ, ಮೆಣಸಿನ್ಕಾಯಿ, ಇವೆಲ್ಲ ತಗೊಂಡು ಆಟ ಆಡ್ತಾ ಇರ್ತವೆ. ಅವು ಅದೇ ಬಾಲು, ಅದೇ ಚೆಂಡು ಅಂತ ಅಂದ್ಕೊಂಡು ಆಟ ಆಡ್ತಿರ್ತವೆ. ನಾವು ಅದನ್ನು ಫೈಂಡ್ ಔಟ್ ಮಾಡಿಸ್ತೀವಿ, ಇದು ನಿನಗೆ, ಇದು ತೊಗೊಂಡು ಆಟ ಆಡು ಅಂತ. ಬಟ್ ಅವಕ್ಕೆ ಇಷ್ಟ ಇರಲ್ಲ. ಅವೇನೋ ಅದನ್ನು ಬಿಟ್ಬಿಟ್ಟು ನೀವು. ಬಟ್ ಇನ್ನೂ ಕೆಲವೊಂದು ಮನೆಗಳಲ್ಲಿ ನೋಡಿ, ತುಂಬ ಆಟ ಸಾಮಾನುಗಳಿರ್ತವೆ. ಬಟ್ ಅವ್ರು ಏನು ಮಾಡ್ತಾರೆ, ಮತ್ತು ಅಡುಗೆ ಮನೆಗೆ ಹೋಗಿ ಬೇಡವಾಗಿರೋದು ಚಮಚ ತೊಗೊಂಡು, ಪಾತ್ರೆ ತೊಗೊಂಡೇ ಆಟ ಆಡೋದು. ಅಬ್ಸರ್ವ್ ಮಾಡಿದ್ದೀರಾ? ಸೊ ಹಾಗಾಗಿ ನಾನು ಇದನ್ನು ಅಬ್ಸರ್ವ್ ಮಾಡಿಬಿಟ್ಟು ಹೇಳ್ತಾ ಇರೋದು. ಸೊ ಅದಕ್ಕೆ ನಾವೇ ಅದನ್ನು ತಲೆಗೆ ತುಂಬಾರ್ದು, ಇದು ನಿನ್ನ ಆಟ ಸಾಮಾನುಗಳು, ಸೊ ಹೀಗೆ ಅಂತ ಬೇಡ. ಓಕೆನಾ. ಅದು ಹೆಂಗೆ ಇರ್ತವೆ, ಅವು ಎಂಜಾಯ್ ಮಾಡಲಿ. ಆಯಿತಾ. ಸೊ ಇದು ನನಗೇನೋ ಪರ್ಸ್ನಲಿ ಹೇಳಬೇಕು ಅನ್ನಿಸ್ತು ನೋಡಿಬಿಟ್ಟು. ಸೊ ಹಾಗಾಗಿ ಹೇಳಿದೆ. ಇನ್ನೂ ಕೆಲವೊಬ್ಬರು ಗೇಮ್ಸ್ ಎಲ್ಲ ಕೊಡಿಸ್ತಾರೆ ಅಲ್ವಾ. ಸೊ ಅಂದರೆ ಆಟ ಆಡೋಕ್ಕೆಲ್ಲ ಕೊಡಿಸ್ತಾರಲ್ವ. ಸೊ ಅಂಥವ್ರಿಗೆ ನಾನೇನು ಹೇಳ್ತೀನಿ ಅಂತಂದರೆ, ಸೊ ಕೊಡಿಸಿದ್ರೆ ಈ ಥರದ್ದು ಕೊಡಿಸಿ ನೋಡಿ. ಟ್ರಿಪಲ್ ಇದೆ, ಇದರಲ್ಲಿ ಒಂದು ಚೆಸ್ ಇದೆ. ಆ್ಯಂಡ್ ಆಲ್ಸೋ ಹಾವು ಏಣಿ, ನಾವು ಚಿಕ್ಕವರಿದ್ದಾಗ ಆಟ ಆಡ್ತಿದ್ವಿ ಗೊತ್ತಾ, ಹಾವು ಏಣಿ ಆಟ. ಸೊ ಅದು ಇದೆ. ಆ್ಯಂಡ್ ಮತ್ತೇನಪ್ಪ, ಲೂಡೋ ಗೇಮ್ಸ್. ಲೂಡೋ ಇಟ್ಸ್ ನಥಿಂಗ್ ಬಟ್ ನಮ್ಮ ಕಡೆ ಎಲ್ಲ ಚಕ್ಕ ಅಂತ ಹೇಳ್ತಾರೆ ಆಟ ಆಡೋಕ್ಕೆ. ಸೊ ಇದು ಲೂಡೋ, ಇದು ಸೇಮ್ ಆ್ಯಸ್ ಇಟ್ ಇಸ್ ಚಕ್ಕ ಥರ ಆಟಾಡ್ಬೋದು. ಹುಣಸಿ ಬೆಕ್ಕ ತೊಗೊಂಡು ಆಟ ಆಡ್ತಿದ್ವಲ್ಲ ಆ ಥರ. ಆಯಿತಾ. ಸೊ ಇದನ್ನು ಕೊಡಿಸಿದ್ರೆ ಮೈಂಡು ಒಂದು ಸ್ವಲ್ಪ ಫ್ರೀ ಆಗುತ್ತೆ. ಕೇರಮ್ ಆಡಿಸ್ಬೋದು ಅಲ್ವಾ. ಸೊ ಇದನ್ನೆಲ್ಲ ಕೊಟ್ಟು ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗೋ ತನಕ ಈ ಥರ, ಅಂದರೆ ಒಂದು ಮೂರು ವರ್ಷನೂ ಅಲ್ಲ ಗೈಸ್, ಒಂದು 5 ವರ್ಷ 6 ವರ್ಷ ಆದಾಗ ಇದೆಲ್ಲ ಕೊಟ್ಟು ಆಟ ಆಡಿಸ್ಬೋದು ನಾವು ಅಲ್ವಾ. ಆಮೇಲೆ ಇನ್ನೂ ಕೆಲವರು ಮಕ್ಕಳನ್ನ ಹೊರಗಡೆನೇ ಬಿಡಲ್ಲ. ಇನ್ನು ಬ್ಯಾಂಗ್ಳೂರಲ್ಲಂತೂ ಕೇಳಲೇಬೇಡಿ. 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಬೇರೆ ಹತ್ರ ಬಿಟ್ಟು ಮಗು ನೋಡ್ಕೊಳ್ತಾರೆ. ಬಟ್ ಏನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರು ದುಡಿಯೋಬೇಕು, ಹೋಗಬೇಕು. ಸೊ ಅವರು ಜಾಬ್ ಬಿಡೋಕ್ಕಾಗಲ್ಲ ಅಂದಮೇಲೆ ಅದೆಲ್ಲ ಮಾಡಲೇಬೇಕಾಗುತ್ತೆ. ಇದು ಆ್ಯಕ್ಚುಲಿ ಬೆಂಗಳೂರು ರಿಯಾಲಿಟಿ ಇದು. ಆಯಿತಾ. ಅಪ್ಪ ನನಗೇನೋ ಇದೊಂದು ಥಾಟ್ ಹೇಳಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಹೇಳಿದೆ ಗೈಸ್. ಆ್ಯಂಡ್ ಆಲ್ಸೋ ನಾನು ನಿನ್ನೆ ಹೇಳ್ದಾಗೆ
ಏನೋ ನಾನೊಂದು ಮ್ಯಾಟರ್ ಹೇಳಬೇಕು, ಇದನ್ನ ಹುಡುಗರು ನೋಡೋದಿದ್ರೆ ನೋಡಿ, ಇಲ್ಲಾಂದರೆ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲ ಫಾರ್ವರ್ಡ್ ಮಾಡಿ ಅಂತ ಹೇಳಿದ್ದೆ. ಇಲ್ಲಾಂದರೆ ಓಡಿಸ್ಬಿಟ್ಟು ನೋಡಿ ಅಂತ ಹೇಳಿದ್ದೆ. ಸೊ ಏನು ಅಂತ ಅಂದರೆ, ಇವಾಗ ಪೀರಿಯಡ್ಸ್ ಆಗ್ತಾರೆ ಆಯಿತಾ. ಪೀರಿಯಡ್ಸ್ ಆದಾಗ ಗೈಸ್ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರೂ ಹಳ್ಳಿ ಮಂದಿ ಆಗಿರಬಹುದು, ಆಮೇಲೆ ಇಲ್ಲಿ ಸಿಟಿಲಿ ಇದ್ದವ್ರು ಆಗಿರಬಹುದು, ಪೀರಿಯಡ್ಸ್ ಆದ ತಕ್ಷಣ ಫಸ್ಟ್ ಡೇ ಇವಾಗ ಏನಾದರೂ ನಾನು ಪೀರಿಯಡ್ ಆದೆ ಅಂತ ಗೊತ್ತಾದ ತಕ್ಷಣವೇ ಸ್ನಾನ ಮಾಡಿಬಿಡ್ಬೇಕು ಅವರು, ತಲೆ ಸ್ನಾನನ. ಓಕೆ, ದಟ್ ಈಸ್ ಆ್ಯಕ್ಚುಲಿ ರಿಯಲಿ ರಾಂಗ್ ಗೈಸ್, ರಿಯಲಿ ರಾಂಗ್ ಅದು. ಸೊ ಯಾರೆಲ್ಲ ನೋಡ್ತಾ ಇದ್ದೀರೋ, ನಮ್ಮ ಸಿಸ್ಟರ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು ಆಯಿತಾ, ಎಲ್ಲರೂ ಸಾರಿ ಏನು ಹೇಳ್ತಾ ಇದ್ದೀನಿ, ಅದು ರಾಂಗ್ ಆ್ಯಕ್ಚುಲಿ. ಯಾಕೆ ರಾಂಗು ಅಂತ ನಾನು ಡೀಟೇಲಾಗಿ ಅಂತಂದರೆ ನನಗೆ ಹೇಗೆ ಅರ್ಥ ಆಗಿದೆ ಅಂತ ಹೇಳ್ತೀನಿ ನಿಮಗೆ, ಮೇ ಬಿ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಆಯಿತಾ. ಸೊ ಬ್ಲಡ್ಡು ಮೇಲಿಂದ ಕೆಳಗಡೆ ಹೋಗ್ತಾ ಇರುತ್ತೆ ಆ ಟೈಮಲ್ಲಿ. ಸೊ ಬಿಸಿ ನೀರಲ್ಲಿ ಕೆಲವೊಬ್ರು ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ ಆಯಿತಾ, ಅದು ತುಂಬಾ ದೊಡ್ಡ ತಪ್ಪು, ಸ್ನಾನನೇ ಮಾಡಬಾರ್ದು ಅಂಥ ಟೈಮಲ್ಲಿ. ಅಂತಂದರೆ ತಣ್ಣೀರು ಸ್ನಾನ, ತಲೆ ಸ್ನಾನ ಮಾಡಬಾರ್ದು ಗೈಸ್ ಆಯಿತಾ. ಬಾಡಿಗೆಲ್ಲ ಮಾಡಿ ಫ್ರೆಶ್ನೆಸ್ ಅನಿಸುತ್ತೆ, ಬಟ್ ತಲೆ ಸ್ನಾನ ಫಸ್ಟ್ ಡೇ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಇದು ನನ್ನ ಕಡೆಯಿಂದ ಒಂದು ಸಲಹೆ. ಇದು ನನಗೆ 1-2 ವರ್ಷದಿಂದ ನನಗೆ ಗೊತ್ತಾಯಿತು ಆಯಿತಾ. ಸೊ ನಾನು ಹೀಗೆ ಈಗ ಲಾಗ್ ಮಾಡೋಕ್ಕೆ ರೀಸನ್ನು ಹೀಗೆ ಅಂತ ಕೆಲವೊಬ್ರು ಮಾತಾಡ್ತಿರ್ತೀವಲ್ವಾ. ಸೊ ಮಾತಾಡೋ ಟೈಮಲ್ಲಿ ಅದು ಆ ಥರ ಹೊಳೆಯುತ್ತೆ, ಓ ಹೌದಲ್ವಾ, ನಾನು ಇದನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಯಾಕೆ ಹೇಳಬಾರ್ದು. ಸೊ ನಾವು ಫೀಲ್ ಬರುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ರಕ್ತ ಚಲಾವಣೆ ಹೇಗಿರುತ್ತೆ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ತಲೆ ಸ್ನಾನ ಮಾಡಿದಾಗ ನಮ್ಮ ಬ್ಲಡ್ ಏನಿರುತ್ತೆ ಅದು ಹರಿದಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಮಗೆ ಕಡಿಮೆ ಆಗ್ತಾ ಬರುತ್ತೆ ಡೈಲಿ ಆಯಿತಾ. ಸೊ ಇದೊಂದು ರೀಸನ್ನು. ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು. ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತ. ಆ್ಯಂಡ್ ಆಲ್ಸೋ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಆಯಿತಾ, ಅರ್ಥ ಆದರೆ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಈ ಥರದ್ದು ವೀಡಿಯೋಸ್ಗಳೆಲ್ಲ ಮುಂಚೆ ಮಾಡಿಲ್ವಲ್ಲ, ಸೊ ಇವಾಗೇನೋ ಒಂದು ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದೀನಿ ಈ ಲಾಗಲ್ಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ನನಗೂ ಕೂಡ ಒಂದು ಸ್ವಲ್ಪ ಮುಜುಗರ, ದಟ್ಸ್ ಇಟ್. ಬಿಟ್ಟರೆ ಮತ್ತೇನೂ ಇಲ್ಲ, ಅಷ್ಟೇ ಗೈಸ್, ಮತ್ತೇನು ಹೇಳೋದು. ಸೊ ಇದೊಂದು ಹೇಳ್ಬೇಕಿತ್ತು, ಹೇಳ್ದೆ ಅಷ್ಟೇ. ಆ್ಯಂಡ್ ಆಲ್ಸೋ ಗೈಸ್, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಓ ಮೈ ಗಾಡ್, ನನಗೆ ನಾನು ಮಾಡೋ ವೀಡಿಯೋ ಕೆಲವೊಬ್ರಿಗೆ ಇಷ್ಟ ಆಗ್ತಿದೆ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಬರ್ತಿದೆ ನನಗೆ ಅಂತ ನನಗೊಂದು ಖುಷಿ ಆಗುತ್ತೆ. ನಾನು ಮತ್ತೆ ಬೇರೆ ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ನೀವೇನು ಕಮೆಂಟ್ ಸೆಕ್ಷನಲ್ಲಿ ಹೇಳಿರ್ತೀರೋ ಆ ವೀಡಿಯೋಸ್ಗಳು, ಕಮೆಂಟ್ ಹಾಕಿರೋ ವೀಡಿಯೋಸ್ಗಳೆಲ್ಲ ನೋಡಿಬಿಟ್ಟು ನಂಗೆ ಮಾಡೋಕ್ಕೆ ಒಂದು ಉತ್ಸಾಹ ಬರುತ್ತೆ. ಸೊ ದಯವಿಟ್ಟು ಇನ್ನು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿನ್ನ ಫ್ರೆಂಡ್ಸು, ಕೊಲೀಗ್ಸು, ಕೋವರ್ಕರ್ಸ್ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ ಹೇಳ್ತಾ, ಇವಾಗ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮನೆ ಫುಲ್ ಕ್ಲೀನ್ ಮಾಡಬೇಕು. ಬಟ್ ಐ ಮೀನ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಓಕೆ, ಮನೆ ಫುಲ್ ಕ್ಲೀನ್ ಮಾಡಬೇಕು ಗೈಸ್, ಮಾಡೋಣ ಗೈಸ್. ಏನು ಗೊತ್ತಾ, ನಾನು ಒಂದು ಸಲಹೆ ಕೇಳ್ತೀನಿ ನಿಮ್ಮನ್ನ, ಯಾರೆಲ್ಲ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೇಳಿ ಆಯಿತಾ. ನನಗೆ ಮುಂಚೆ ನೀವು ನೋಡಿರ್ಬೋದು, ನಾನು ಹಳೇ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಜಿರಳೆ ಇಷ್ಟೇ ನಾನು ಹೇಳೋದು, ನೀವೇ ಅರ್ಥ ಮಾಡ್ಕೊಂಬಿಡಿ. ನಾನು ಹಳೇ ವೀಡಿಯೋಸ್ ಯಾರು ನೋಡಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ ಗೈಸ್. ಆ ಜಿರಳೆಗೋಸ್ಕರ 2 ಮನೆ ನಾನು ಚೇಂಜ್ ಮಾಡಿದ್ದೀನಿ ಆಯಿತಾ. ಈಗ ಚೇಂಜ್ ಮಾಡಿ ಈ ಲಾಸ್ಟ್ ಮನೆ ಅಂತ ಈ ಮನೆಗೆ ಬರೋಕ್ಕಿಂತ ಮುಂಚೆ ಅಂತೂ ನಾನು ಹೆಂಗೆ ಕ್ಲೀನ್ ಮಾಡಿ ಹೇಗೆ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಗೊತ್ತಿದೆ ಅಲ್ವಾ. ಕೋರ್ಸ್ ಇವಾಗ ಅಕ್ಕಪಕ್ಕ ಮನೇಲಿ ಇರ್ತವೆ ಬರ್ತವೆ, ದಟ್ ಇಸ್ ನಾಟ್ ಅ ಮ್ಯಾಟರ್. ಬಟ್ ನಾನು ಮನೇಲಿ ನಾನು ಫಸ್ಟ್ ಕ್ಲೀನಾಗಿ ಇಟ್ಕೋಬೇಕು. ಅಕ್ಕಪಕ್ಕ ಮನೇಲಿ ಜಿರಳೆ ಇದ್ದಾವೆ ಅಂತಂದರೆ ಅದು ನಮ್ಮ ಮನೇಲಿ ಬರ್ತವೆ, ಅಫ್ಕೋರ್ಸ್ ಬರುತ್ತೆ, ಬಟ್ ನಾನು ಫಸ್ಟ್ ಕ್ಲೀನಾಗಿರಬೇಕು ನಮ್ಮ ಮನೇಲಿ ಅಲ್ವಾ. ಸೊ ನಾನು ಎಷ್ಟು ಕ್ಲೀನಾಗಿ ಇಟ್ಟಿದ್ದೀನಿ ಅಂದರೆ, ಇವಾಗ ಮುಸ್ರೆ ಎಲ್ಲ ಹಾಕ್ತೀವಲ್ವಾ, ಅಫ್ಕೋರ್ಸ್ ನಾವು ಅದನ್ನು ನೀಟಾಗಿ ಟೈಟಾಗಿ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ, ಓಪನ್ ಆಗಿ ಇಟ್ಟಿರಲ್ಲ ಆಯಿತಾ. ಅಂದ್ರೂ ಜಿರಳೆ ನನಗೆ ಬ್ಲಾಸ್ಟ್ ಆಗೋ ಥರ ಹುಚ್ಚಿ ಹಿಡಿಸ್ಬಿಡುತ್ತೆ ಗೈಸ್. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ. ನಾನು 1 2 ಅಲ್ಲ, ಜಿರಳೆ ಏನೋ ಆಗಿಬಿಡ್ತವೆ. ಜಿರಳೆಗೋಸ್ಕರನೇ ನಮ್ಮ ಮನೇಲಿ ಮಂತ್ಲಿ 300 400 500 ಜಿರಳೆಗೋಸ್ಕರ ಖರ್ಚು ಮಾಡ್ತಾಯಿದ್ದೀನಿ ಗೈಸ್ ನಾನು. ಸೊ ಪ್ಲೀಸ್ ದಯವಿಟ್ಟು ಹೋಮ್ ರೆಮಿಡಿ ಏನಾದ್ರು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್, ಪ್ಲೀಸ್.
ಎಸ್ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಲೈಕ್ ನನ್ನಿಂದ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಅದು ನಿಮಗೆ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ದಲ್ಲಿ ಆ್ಯಂಡ್ ಆಲ್ಸೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಇನ್ನು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪಕ್ಕದಲ್ಲೇ ಇರುತ್ತೆ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ಮೊದಲೇದಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ಟನ್ ಅಂತ ಬಂದು ನಿಮಗೆ ಸೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.